ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತರಕಾರಿ ಹರೀಶ್ ಸ್ನೇಹ ವೃಂದದ ವತಿಯಿಂದ ಲೋಕೇಶ್ವರ ಅವರ ಹುಟ್ಟುಹಬ್ಬ ಆಚರಣೆ. ತಿಪಟೂರು ನಗರದ ಎಪಿಎಂಸಿ ತರಕಾರಿ ಮಾರ್ಕೆಟ್ ಆವರಣದಲ್ಲಿ ತರಕಾರಿ ಹರೀಶ್ ಸ್ನೇಹ ವೃಂದ ಮತ್ತು ಎನ್ಎನ್ ಗ್ರೂಪ್ಸ್ ವತಿಯಿಂದ ಸಮಾಜ ಸೇವಕ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ವರ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಹಮ್ಮಿಕೊಂಡಿದ್ದು, ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಲೋಕೇಶ್ವರ ಅವರು, ನಾನು ಸೇವೆಯಲ್ಲಿ ಇದ್ದ ಅವಧಿಯಿಂದ ಸುಮಾರು 16 ವರ್ಷಗಳಿಂದ ತರಕಾರಿ ಹರೀಶ್ ಮತ್ತು ಸ್ನೇಹಿತರು ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದ್ದು, ಮಾರುಕಟ್ಟೆಗೆ ಬರುವ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಬೆಳಗಿನ ಉಪಹಾರ ವ್ಯವಸ್ಥೆ ಕಲ್ಪಿಸುತ್ತಿರುವುದು, ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ, ನಗರದ ಕೆಲವು ಶಾಲೆಗಳಿಗೆ ನೋಟ್ ಪುಸ್ತಕ ವಿತರಿಸುತ್ತಿರುವುದು ತುಂಬಾ ಸಂತೋಷಕರ ಅಂತ ಹೇಳಿದ್ದಾರೆ. ಸಮಾಜ ಸೇವಕ ತರಕಾರಿ ಹರೀಶ್ ಮಾತನಾಡಿ, ಲೋಕೇಶ್ವರ ಅವರು ಸೇವೆಯಲ್ಲಿ ಇದ್ದ ಅವಧಿಯಲ್ಲಿ ಮತ್ತು ಈಗ ರಾಜ್ಯದ ನಾನಾ ಮೂಲೆಗಳ ಲಕ್ಷಾಂತರ ಬಡ ಜನತೆಗೆ ಕೈಲಾದಷ್ಟು ಸಹಾಯ ಮಾಡುತ್ತಿರುವುದು ಅವರ ಸೇವೆ ನಮಗೆ ಪ್ರೇರಣೆಯಾಗಿದ್ದು, ನಾವು ಅವರು ನಡೆದ ದಾರಿಯಲ್ಲಿ ಮುನ್ನಡೆಯಬೇಕು ಎಂಬ ನಿಟ್ಟಿನಲ್ಲಿ ಇಂತಹ ಸಾಮಾಜಿಕ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಪ್ರತಿ ವರ್ಷ ಸಮಾಜ ಸೇವೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೇವೆ ಎಂದರು. ಎಪಿಎಂಸಿ ತರಕಾರಿ ಮಾರ್ಕೆಟ್ನ ತರಕಾರಿ, ಹೂ ಮತ್ತು ಹಣ್ಣು ವ್ಯಾಪಾರಸ್ಥರಿಗೆ, ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಸೊಪ್ಪು ಗಣೇಶ್, ದಯಾನಂದ ಮಾಜಿ ಸದಸ್ಯ ಕ್ಯಾಪ್ಟನ್ ಲೋಕೇಶ್, ದಯಾನಂದ, ವರುಣ್, ಪ್ರಮೋದ್, ಪಂಡಿತ್, ನಾಗರಾಜ್, ಶಶಿಭೂಷಣ್ ಮತ್ತು ತಿಮ್ಮೇಗೌಡ ಸೇರಿ ಸ್ನೇಹ ವೃಂದದ ಮತ್ತು ಎನ್ಎನ್ ಗ್ರೂಪ್ ಪದಾಧಿಕಾರಿಗಳು, ವ್ಯಾಪಾರಸ್ಥರು, ರೈತರು, ಸಾರ್ವಜನಿಕರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.